ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗ್ಡೆ. ನಟಿ ಕಾವ್ಯ ಗೌಡಗೆ ಪತಿ ಸಂಬಂಧಿಕರಿಂದ ಹಲ್ಲೆ. ಕಾವ್ಯ ಜನಪ್ರಿಯತೆಗೆ ಸಹಿಸಿಕೊಳ್ಳದೆ ಧಮಕಿಯನ್ನ ಹಾಕಿರುವಂತಹ ಆರೋಪ ಕೇಳಿಬಂದಿದೆ. ಪತಿ ಸೋಮಶೇಖರ್ ಸಂಬಂಧಿಕರಿಂದ ಬೆದರಿಕೆ ಕರೆ. ರವಿಕುಮಾರ್ನಿಂದ ರೇಪ್ ಮಾಡ್ತೇನೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಂತ ಪುಣ್ಯಾತ್ಮ. ಯಾರವನು ರವಿ ಅಂತ ಹೇಳಿ ಏನ್ ರೇಪ್ ಮಾಡೋದಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ಛೀ. ನಟಿ ಕಾವ್ಯ ಗೌಡಗೆ ಪತಿ ಸಂಬಂಧಿಕರಿಂದ ಹಲ್ಲೆ. ಕಾವ್ಯ ಜನಪ್ರಿಯತೆ ಸಹಿಸದೆ ಧಮಕಿ ಆರೋಪ. ಪತಿ ಸೋಮಶೇಖರ್ ಸಂಬಂಧಿಕರಿಂದ ಬೆದರಿಕೆ. ರವಿಕುಮಾರ್ನಿಂದ ರೇಪ್ ಮಾಡ್ತೇನೆ ಅಂತ ಹೇಳಿ ಬೆದರಿಕೆ. ರವಿಕುಮಾರ್ ಪತಿ ಸೋಮಶೇಖರ್ ಸಂಬಂಧಿ ಅನ್ನೋದು ಗೊತ್ತಾಗಿದೆ. ಕಾವ್ಯ ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲಾಗಿದೆ. ಪತಿಗೆ ಚಾಕುವಿನಿಂದ ಇರಿದು ಧಮಕಿ ಹಾಕಿದಂತಹ ಸಂಬಂಧಿಕರು ಖಾಸಗಿ ಆಸ್ಪತ್ರೆಯಲ್ಲಿ ಪತಿ ಸೋಮಶೇಖರ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಸಂಬಂಧಿಕರು ಅನ್ನೋರು ಹೆಂಗಿರ್ತಾರೆ ಅಂತಂದ್ರೆ, ನೀವು ನಕ್ಕದ್ರು ಹೇಳುತ್ತಾರೆ, ಹತ್ರು ಹೇಳುತ್ತಾರೆ, ಸುಮ್ ಕೂತ್ಕೊಂಡ್ರು ಹೇಳುತ್ತಾರೆ, ಎದ್ ನಿಂತ್ಕೊಂಡ್ರು ಹೇಳುತ್ತಾರೆ, ಎಲ್ಲಾ ವಿಚಾರಕ್ಕೂ ಕೂಡ ಅಯ್ಯೋ ಅಯ್ಯೋ ಅನ್ಕೊಂಡು ಶುರು ಮಾಡ್ತಾರೆ. ಇದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು, ಇಗ್ನೋರ್ ಮಾಡ್ಬೇಕು. ಹಂಗೆ ಕಾವ್ಯ ಗೌಡನು ಕೂಡ ಇಗ್ನೋರ್ ಮಾಡ್ತಾ ಇದ್ಲಂತೆ. ಅದಾದ ನಂತರ ಪತಿಯ ಸಂಬಂಧಿಕರು ಏನು ಮಾಡಿದ್ದಾರೆ ಅಂತಂದ್ರೆ, ಇವರ ಒಂದು ಫಾಶ್ ಲೈಫನ್ನ ಸಹಿಸ್ಕೊಳಕ್ಕಾಗಿಲ್ಲ ಅವರಿಗೆ. ಯಾಕೆ ಕಾವ್ಯ ಸೀರಿಯಲ್ ಅನ್ನ ಮಾಡಿರುವಂತಹ ನಟಿ, ಗಾಂಧಾರಿ ಸಿನಿಮಾ ಧಾರಾವಾಹಿ ಮಾಡಿದ್ದಾರೆ, ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ, ಸಾಕಷ್ಟು ಧಾರಾವಾಹಿಯಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಮನೆ ಮಗಳು ಚೆನ್ನಾಗಿರೋ ಕಡೆಯಲ್ಲಿ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ಪತಿಯ ಮನೆಯವರು ಕೂಡ ಹಂಗೆ ಇರಬೇಕಲ್ಲ. ನೋಡ್ರೆ ಹೆಣ್ಮಕ್ಳ ನೋಡ್ಕೊಂಡು ಮದುವೆ ಆಗಿ, ಗಂಡ ಚೆನ್ನಾಗಿರ್ತಾನೆ, ಗಂಡ ಎಲ್ಲವನ್ನು ಸಹಿಸ್ಕೊಳ್ತಾನೆ, ಗಂಡಂಗೆ ಬೇರೆ ಆಪ್ಷನ್ ಇರಲ್ಲ. ಕಟ್ಕೊಂಡ್ಬಿಟ್ಟಿದ್ದೀನಿ ಗುರು, ನಾನು ಸಹಿಸ್ಕೊಂಡು ಹೋಯ್ತೀನಿ ಹೆಣ್ಮಕ್ಳನ್ನ ಅಂದ್ಕೊಂಡು ಸಹಿಸ್ಕೊಂಡು ಹೋಗ್ಬಿಡ್ತಾರೆ. ಗಂಡನ ಸಂಬಂಧಿಗಳದನ್ನ ಸಹಿಸೋದಿಲ್ಲ. ಕಾವ್ಯ ಜೀವನದಲ್ಲೂ ಕೂಡ ಅದೇ ಆಗಿದೆ. ಕಾವ್ಯನ ಏಳಿಗೆಯನ್ನ ಸಹಿಸ್ಕೊಳ್ಳದೆ ಗಂಡ ಹೆಂಡತಿಯ ಒಂದು ಖುಷಿಯಾಗಿರುವಂತಹ ಕ್ಷಣ ಕಳೀತಾ ಇರೋದನ್ನ ಸಹಿಸ್ಕೊಳ್ಳದೆ ಪತಿ ಸೋಮಶೇಖರ್ ಸಂಬಂಧಿಕರು ಏನು ಮಾಡಿದ್ದಾರೆ ಅಂತಂದ್ರೆ, ಹೊಟ್ಟೆಗೆ ಇರಿದು ತನ್ನ ದ್ವೇಷವನ್ನು ಸಾಧಿಸ್ತಾರೆ. ನಟಿ ಕಾವ್ಯ ಗೌಡಗೆ ಪತಿ ಸಂಬಂಧಿಕರಿಂದ ಹಲ್ಲೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ದಾಖಲು. ಕಾವ್ಯ ಗೌಡ ಅಕ್ಕ ಭವ್ಯ ಗೌಡರಿಂದ ದೂರು ದಾಖಲು. ಪ್ರೇಮ ನಂದೀಶ ಪ್ರಿಯಾ ರವಿಕುಮಾರ್ ವಿರುದ್ಧ ಕೇಸನ್ನು ದಾಖಲು ಮಾಡಲಾಗಿದೆ. ನಟಿ ಕಾವ್ಯ ಜನಪ್ರಿಯತೆ ಸಹಿಸಿಕೊಳ್ಳದೆ ಧಮಕಿಯನ್ನ ಹಾಕಿರುವಂತಹ ಆರೋಪ. ರಾಮಮೂರ್ತಿ ನಗರದ ಪೊಲೀಸರಿಂದ ಮುಂದುವರೆದಂತಹ ತನಿಖೆ. ಏನಾಗಿದೆ ಅಂತಂದ್ರೆ, ಕಾವ್ಯ ಮತ್ತು ಸೋಮಶೇಖರ್ ಏನ್ ಮಾಡ್ತಾ ಇದ್ರು, ಖುಷಿಯಾಗಿ ಜೀವನವನ್ನ ಕಳೀತಾ ಇದ್ರು. ಗಂಡ ಹೆಂಡತಿ ಅಂದ್ರೆ ಖುಷಿಯಾಗಿಲ್ದೆ ಮತ್ತೆ ಇನ್ನೇನ್ ಮಾಡ್ತಾರೆ, ಫಾರಿನ್ ಟೂರ್ಗಳನ್ನ ನೋಡಿತಿದ್ರು, ಗೋವಾ ಕಡೆ ಹೋಗ್ಬಿಟ್ಟು ಸನ್ಸೆಟ್ ನೋಡ್ತಿದ್ರು, ಖುಷಿಯಾಗಿ ಜೀವನ ಮಾಡ್ತಾ ಇದ್ರು. ಅವ್ರವ್ರ ವಿಚಾರ, ಅವ್ರವ್ರ ಲೈಫ್ ಬಿಟ್ಟು ಬಿಡ್ಬೇಕು. ಈ ಸಂಬಂಧಿಕರು ಅನ್ನೋ ಕಾಗೆಗಳ ಹತ್ರನೂ ಬರಬಾರ್ದು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರೆ, ಸಂಬಂಧಿಕರು ಏನು ಮಾಡಿದ್ದಾರೆ ಅಂತಂದ್ರೆ, ಇವರು ಅಲ್ಲೆಲ್ಲ ಓಡಾಡ್ತಿದ್ದಾರೆ, ದುಡ್ಡು ಚೆನ್ನಾಗಿಟ್ಟಿದ್ದಾರೆ, ಇವಳು ಖರ್ಚು ಮಾಡಿಸ್ತಿದ್ದಾಳೆ, ನನ್ನ ಮಗ ಅಂತವನಾಗಿದ್ದ, ನನ್ನ ತಮ್ಮ ಇಂಥವನಾಗಿದ್ದ, ಅವನು ತುಂಬ ಒಳ್ಳೆಯವನಾಗಿದ್ದ, ಇವಳು ಬಂದ ಮೇಲೆ ಎಲ್ಲ ಇರ್ತಾವಿದೆ ಎಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಂಡು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಏನೋ ಒಂದು ಏನೋ ಒಂದು ಕಾರಣಕ್ಕೆ, ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತಹ ಒಂದು ಇರಿತ, ಚಾಕುವಿನ ಇರಿತ, ಕ್ಷುಲ್ಲಕ ಕಾರಣ, ಏನು ದೊಡ್ಡ ವಿಚಾರವೇ ಅಲ್ಲ. ಸೋಮಶೇಖರ್ ನಂದೀಶ್ ಹಾಗೂ ಪ್ರೇಮ ನಂದೀಶ್ ಹಾಗೂ ಇನ್ನೊಬ್ಬನ ಮೇಲೆ ಕಾವ್ಯ ಗೌಡ ಅವರ ತಂಗಿ ದೂರನ್ನ ಕೊಟ್ಟಿರುವಂಥದ್ದು. ಭವ್ಯ ಗೌಡ ದೂರನ್ನ ಕೊಟ್ಟಿದ್ದಾರೆ. ನನ್ನ ಅಕ್ಕನಿಗೆ ಈ ರೀತಿಯಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧವಾಗಿ ದೂರನ್ನು ದಾಖಲೆ ಮಾಡಲಾಗಿದೆ. ವಿಜುವಲ್ಸ್ಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಾ, ಯಾವ ರೀತಿ ಜಗಳ ಮಾಡ್ಕೊಳ್ತಿದ್ರು, ಏನು ಎತ್ತ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಜಗಳವೋ ಅದೇ ಶೋಕಿಯೋ ಕಾಣೆ ನಾನು. ನಿಮ್ಮ ಫ್ಯಾಮಿಲಿ ವಿಚಾರವನ್ನು ಬೀದಿ ರಂಪಾಟ ಮಾಡೋದ್ರಲ್ಲಿ ಏನು ಖುಷಿ ಸಿಗುತ್ತಾ ನಿಮಗೆ? ಕ್ಷುಲ್ಲಕ ಕಾರಣಕ್ಕೆ ಯಾರು ಚಾಕು ಹಿಡ್ಕೊಂಡು ತುಸ್ತಾರ? ಗಂಡ ಹೆಂಡತಿ ಏನೋ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂತಂದ್ರೆ ಬಿಡ್ಬೇಕಪ್ಪ. ನಟಿ ಕಾವ್ಯ ಗೌಡ ಹಾಗೂ
ಸೋಮಶೇಖರ್ ಮೇಲೆ ಹಲ್ಲೆ. ಸೋಮಶೇಖರ್ ನಂದೀಶ್ ಇಬ್ಬರು ಸಹೋದರರು. ನಟಿ ಕಾವ್ಯ ಗೌಡ ಹಾಗೂ ಸೋಮಶೇಖರ್ ಮೇಲೆ ಹಲ್ಲೆ. ಸೋಮಶೇಖರ್ ನಂದೀಶ್ ಇಬ್ಬರು ಕೂಡ ಸಹೋದರರು, ಒಂದೇ ಮನೆಯಲ್ಲಿ ವಾಸವಿದ್ದಂತಹ ಅಣ್ತಮ್ಮ. ನಟಿ ಕಾವ್ಯ ಗೌಡ ಪ್ರೇಮ ಮಧ್ಯೆ ಮನಸ್ತಾಪ. ಸೋಮಶೇಖರ್ ಸಹೋದರ ನಂದೀಶ್ ಪತ್ನಿ ಪ್ರೇಮ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ. ನಿನ್ನೆ ಕಾವ್ಯ ಮತ್ತು ಪ್ರೇಮ ಸಂಬಂಧಿಕರಿಂದ ಗಲಾಟೆ ಆಗಿತ್ತು. ರಾಮಮೂರ್ತಿ ಠಾಣೆಯಲ್ಲಿ ದೂರು ಪ್ರತಿದೂರು ನಡೀತಾ ಇದೆ. ಏನಾಗಿದೆ ಕತೆ? ಇದು ಚೆನ್ನಾಗಿದೆ. ಕಾವ್ಯ ಬಂದ್ಬಿಟ್ಟು ಸಿನಿಮಾದ ಅಥವಾ ಧಾರಾವಾಹಿಯ ನಟಿ. ಯಾರು? ಕಾವ್ಯ ಅವಳ ಗಂಡ ಸೋಮಶೇಖರ್ ಅಂತ ಹೇಳಿ ಆತನ ಹೆಸರು. ಸೋಮಶೇಖರ್ ಅವರ ತಮ್ಮ ಅಣ್ಣನು ನಂದೀಶ್ ಅಂತ ಹೇಳಿ ತಮ್ಮನ ಹೆಂಡತಿ ಪ್ರೇಮ ಅಂತ ಹೇಳಿ ಇವ್ರ 4 ಜನರ ಹೆಸರು ನೆನ್ಪಿಟ್ಟುಗಳಿ. ಏನಾಯ್ತು? ಒಂದೇ ಮನೇಲಿ ಇರ್ತಿದ್ರು. ಯಾರು? ಸೋಮಶೇಖರ್ ಮತ್ತೆ ನಂದೀಶ್ ಎನ್ನುವಂಥವ್ರಿಬ್ರು ಅಣ್ತಮ್ಮ. ಕಾವ್ಯ ಮತ್ತೆ ಸೋಮಶೇಖರ್ ನೋಡಿ ಪ್ರೇಮ ಮತ್ತೆ ನಂದೀಶ್ಗೆ ಸ್ವಲ್ಪ ಹೊಟ್ಟೆ ಉರಿಯುತ್ತೆ. ಯಾಕೆ? ಅವ್ರ ಊರೆಲ್ಲ ಸುತ್ತುತ್ತಾರೆ, ಆರಾಮಾಗಿ ಖರ್ಚು ಮಾಡ್ತಾರೆ, ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಳ್ತಾರೆ ಅನ್ನುವಂಥ ಒಂದು ಹೊಟ್ಟೆ ಉರಿ ಇತ್ತು. ಆ ಹೊಟ್ಟೆ ಉರಿಯಿಂದ ಕ್ಷುಲ್ಲಕ ಕಾರಣಕ್ಕೆ ಜಗಳಗಳಾಗ್ತಾ ಇದ್ವು. ಮನೆ ಅಂದ ಮೇಲೆ ಜಗಳ ಕಾಮನ್ನು. ಒಂದೇ ಕಡೆಗೆ ಸಂಸಾರ ಹೂಡಿದ್ದೀರಾ ಅಂತಂದ್ರೆ ಮನಸ್ತಾಪಗಳ ಕಾಮನ್ನು. ಅಡುಗೆ ಇವಳು ಮಾಡಲಿ ಅಂತ, ಅಡುಗೆ ನಾನು ಮಾಡ್ತೀನಿ ಅಂತ, ಇದೆಲ್ಲ ಕಾಮನ್. ಇದು ಆದರೆ ಕಾಮನ್ ಅಲ್ಲದೆ ಹೋಗಿದ್ದೆ ಏನು ಗೊತ್ತಾ? ಇವರು ಹುಚ್ಚಾಟ ಮೆರೆದಿದ್ದಾರಲ್ಲ, ಅದು ಕಾಮನ್ ಅಲ್ಲದೆ ಹೋಗಿದ್ದು. ಒಂದ್ಸಲ ಜಗಳ ಬರುತ್ತೆ ರೀ, 2 ಸಲ ಜಗಳ ಬರುತ್ತೆ, ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗೋದೇ ಸಂಸಾರ ಅಂತ ಹೇಳ್ತಾರೆ. ಅದಕ್ಕೆ ಚುಚ್ಚೋದು, ಹೊಡಿತೀನಿ ಅಂತ ಚಪ್ಪಲಿ ಹಿಡ್ಕೊಂಡು ಬರೋದು, ಇದಕ್ಕೆ ಸಂಸಾರ ಅಂತ ಹೇಳ್ತಾರ? ಇಲ್ಲಿ ಪ್ರೇಮ ಮತ್ತು ನಂದೀಶ್ ಕಡೆಯ ಒಂದಿಷ್ಟು ಸಂಬಂಧಿಕರು, ಕಾವ್ಯ ಮತ್ತು ಸೋಮಶೇಖರ್ ಸಂಬಂಧಿಕರು ಕೂಡ ಇಬ್ರು ಕೂಡ ಗಲಾಟೆಯನ್ನ ಮಾಡ್ಕೊಳ್ತಾರಂತೆ. ಅಲ್ರಿ, ನೀವು ಜಗಳ ಮಾಡ್ಕೊಳ್ತೀರಾ, ಹೌದು, ಫ್ಯಾಮಿಲಿನ ಯಾಕ್ರಿ ಕರ್ಕೊಂಬತ್ತೀರಾ? ಕಾಮನ್ ಸೆನ್ಸ್ ಇರೋದಿಲ್ಲ. ಸುಮ್ಮನೆ ಮನೇಲಿ ಸರಿ ಮಾಡ್ಕೊಂಡಿರೋದು ಕುತ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲಿ ಬೀದಿ ರಂಪಾಟ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಐಶ್ವರ್ಯ ಪ್ರತಿನಿಧಿ ದೂರವಾಣಿ ಇಲ್ಲ, ಡೆಸ್ಕ್ ಲೈವ್ ಅಲ್ಲಿ ಬರ್ತಾ ಇದ್ದಾರಂತೆ. ಎಸ್, ಐಶ್ವರ್ಯ, ನಡೀತಾ ಇರುವಂಥದ್ದು ಕಾವ್ಯ ಮತ್ತು ಸೋಮಶೇಖರ್ ನಡುವೆ ಏನೂ ಜಗಳಗಳ ಆಗ್ತಾ ಇಲ್ಲ. ಸೋಮಶೇಖರ್ ತಮ್ಮ ನಂದೀಶ್ ಹಾಗೂ ಪ್ರೇಮ ಅವರಿಬ್ಬರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? 2021ರಲ್ಲಿ ಕಾವ್ಯ ಅವರು ಒಬ್ಬ ಉದ್ಯಮಿ ಸೋಮಶೇಖರ್ ಅವರನ್ನ ಮದುವೆ ಆಗಿರುವಂತದ್ದು. ಅದಾದ ನಂತರ ಅವರು ಸೀರಿಯಲ್ ಗಳಾಗಿರ್ಬೋದು, ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಆ ಕಡೆ ಸೈಡ್ ಅವರು ಬಂದೇ ಇಲ್ಲ. ಸಿನಿಮಾ ಇಂಡಸ್ಟ್ರಿ ಕಡೆ ತಲೆ ಕೂಡ ಹಾಕಿರಲ್ಲ. ಅವರ ಒಂದು ಬಿಸ್ನೆಸ್ ಮೂಲಕವೇ ಅವರು ಜನಪ್ರಿಯತೆಯನ್ನ ಹೊಂದಿದ್ದು, ಫ್ಯಾಷನ್ ಡಿಸೈನಿಂಗ್ ಮಾಡಿರ್ಬೋದು, ಒಂದಷ್ಟು ಜನಪ್ರಿಯತೆಯನ್ನ ಹೊಂದಿದ್ರು. ಅದಾದ ನಂತರ 5 ವರ್ಷದ ನಂತರ ಇಂದನೂ ಕೂಡ ಅಷ್ಟೇ ಅವರ ಕೌಟುಂಬಿಕ ಕಲಹವನ್ನ ಎಲ್ಲೂ ಕೂಡ ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಇಷ್ಟು ದಿನ ಸೈಲೆಂಟ್ ಆಗಿದ್ದರು. ಈಗ ಕೌಟುಂಬಿಕ ಕಲಹದ ಮೂಲಕ ಸುದ್ದಿಯನ್ನ ಹೊರಡ್ತಾ ಇರುವಂತದ್ದು. ಏನಾಗಿದೆ ಅಂತ ಹೇಳಿದ್ರೆ, ಸೋಮಶೇಖರ್ ಹಾಗೂ ಕಾವ್ಯ ಅವರ ದಂಪತಿಗಳು 4 ಜನ ಅವರ ಮನೆಯಲ್ಲಿ ಇರುವಂತದ್ದು. ಪ್ರೇಮ, ನಂದೀಶ್ ಹಾಗೂ ರವಿಕುಮಾರ್ ಅನ್ನುವಂಥವ್ರು. ಪ್ರೇಮ ಅವರ ತಂದೆ ರವಿಕುಮಾರ್ ಅನ್ನುವಂಥವ್ರು. 4 ಜನ ಒಂದೇ ಫ್ಯಾಮಿಲಿಯಲ್ಲಿ ಇರ್ತಾರೆ. ಆದ್ರೆ ಈಗ ಅವರವರ ಮಧ್ಯೆನೇ ಒಂದಷ್ಟು ಕಲಹಗಳು ಬರ್ತಾ ಇರುವಂತದ್ದು, ಅವರ ಮಧ್ಯೆನೇ ಒಂದಷ್ಟು ಜಗಳಗಳು ನಡೀತಾ ಇರುವಂತದ್ದು. ಈ ಹಿಂದೆ ಏನಾಗಿತ್ತು ಅಂದ್ರೆ, ಕಾವ್ಯ ಅವರ ಅಕ್ಕ ಭವ್ಯಗೌಡ ಅವರು ಒಟ್ಟಿಗೆ ಇದ್ರು. ಆದ್ರೆ ಈಗ ಬೇರೆ ಬೇರೆ ಆಗಿರುವಂತದ್ದು. ಕಾವ್ಯ ಅವರ ಅಕ್ಕ ಇವಾಗ ಭವ್ಯಗೌಡ ಅವರು FIR ಅನ್ನ ದಾಖಲು ಮಾಡಿರುವಂತದ್ದು ಪ್ರೇಮ ಹಾಗೂ ನಂದೀಶ್ ಅವರ ಮೇಲೆ. ಏನಾಗಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಕಲಹಗಳು ಉಂಟಾಗ್ತಾ ಇದೆ ಅನ್ನುವಂಥದ್ದು. ಆ FIR ಅಲ್ಲಿ ಅವರು ಬರೆದಿರುವಂತಹದ್ದು, ಮನೆಯಲ್ಲಿ ಕಲಹ ಆಗ್ತಾ ಇದೆ. ಈ ಹಿಂದೆ ಕೂಡ ಒಂದು ಸರಿ ಪ್ರೇಮ ಹಾಗೂ ನಂದೀಶ್ ಅವರ ನನಗೆ ಹಲ್ಲೆ ಮಾಡಿದ್ರು. ಅದು ಕೂಡ ಮನೇಲಿ ಕೂತು ಮಾತಾಡುವಂತಹ ಕೆಲಸಗಳಾಗಿತ್ತು. ಆದ್ರೆ ಅದಾದ ನಂತರ 2ನೇ ಬಾರಿ ಬಂದಾಗ ಪೊಲೀಸರು ಕೂಡ ಮನೆಗೆ ಧಾವಿಸಿದ್ರು. ಆಗ ನಾನು ಪೊಲೀಸರ ಹತ್ರ ಮಾತಾಡಕ್ ಆಗಿರ್ಲಿಲ್ಲ. ಅದಾದ ನಂತರ ಈಗ ದೊಡ್ಡದಾಗಿ ಜಗಳ ಆಗಿರುವಂತದ್ದು. ಅವ್ರು ನನ್ನ ಹಲ್ಲೆ ಮಾಡಿದ್ರೆ, ಪ್ರೇಮ ಅವರ ತಂದೆ ರವಿಕುಮಾರ್ ಅವರು ನನ್ನನ್ನ ರೇಪ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿರುವಂತದ್ದು. ನನ್ನ ಗಂಡನಿಗೆ ಭುಜಭಾಗದಲ್ಲಿ ಚಾಕುವನ್ನ ಹಿಡಿದು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪನ ಕಾವ್ಯಗೌಡ ಅವರ ಅಕ್ಕ ಭವ್ಯಗೌಡ ಅವರು FIR ಅಲ್ಲಿ ದಾಖಲು ಮಾಡಿರುವಂತದ್ದು. ಅದಾದ ನಂತರ ಈಗ ಕೂಡ ಅಷ್ಟೇ ಪ್ರೇಮ ಅವರು ಕೂಡ ಕಾವ್ಯ ಅವರ ವಿರುದ್ಧ ಹಾಗೂ ಕಾವ್ಯ ಅವರ ಅಕ್ಕನ ವಿರುದ್ಧ ದೂರನ್ನ ದಾಖಲು ಮಾಡಿರುವಂತದ್ದು. ಕಾವ್ಯ ಆ ದೂರಲ್ಲಿ ಏನಂತ ಇದೆ ಅಂದ್ರೆ,
ನನ್ನ ತಾಳಿಚರವನ್ನ ಹಿಡಿದು ಎಳೆದು ನನ್ನ ಮೇಲೆ ಹಲ್ಲೆ ಮಾಡಿರುವಂತದ್ದು ಪ್ರೇಮ ಹಾಗೂ ನಂದೀಶ್ ಅವರ ಮೇಲೆ ಹಲ್ಲೆ ಮಾಡಿರುವಂತದ್ದು ಭವ್ಯಗೌಡ ಅವರ ಅಕ್ಕ ಮತ್ತು ಸೋಮಶೇಖರ್ ಅವರು ಹಲ್ಲೆ ಮಾಡಿರುವಂತದ್ದು. ಅದಾದ ನಂತರ ಮನೆಯಲ್ಲಿ ಊಟಕ್ಕೆ ನಾನು ಮತ್ತೆ ನನ್ನ ಗಂಡ ನಂದೀಶ್ ಅವರು ಕೂತಿರ್ತೀವಿ. ಆಗ ಬಂದು ಈ ಮನೆ ನಂದು, ಎದ್ದು ಹೋಗಿ ನೀವು ಯಾಕೆ ಈ ಮನೆಯಲ್ಲಿ ವಾಸವಿದ್ದೀರಾ ಅಂತ ಹೇಳಿ ನನ್ನ ಹಾಗೂ ನನ್ನ ಗಂಡ ನಂದೀಶ್ ಅವರ ಮೇಲೆ ಧಮಕಿಯನ್ನ ಹಾಕಿರ್ತಾರೆ ಕಾವ್ಯ ಹಾಗೂ ಸೋಮಶೇಖರ್ ಅವರು ಅನ್ನುವಂಥದ್ದು ಕೂಡ ಹೇಳಿರುವಂತದ್ದು. ಹಾಗೆ ರಾತ್ರಿ ಚಪ್ಪಲಿಯಲ್ಲಿ ನನ್ನ ಗಂಡ ನಂದೀಶ್ ಅವರಿಗೆ ಹೊಡೆದಿರುವಂತಹ ಆರೋಪನು ಕೂಡ FIR ಅಲ್ಲಿ ದಾಖಲು ಮಾಡಿರುವಂತಹದ್ದು ಪ್ರೇಮ ಅವರು. ಕಾವ್ಯ, ಮುಂದಿನ ಕ್ರಮ ಏನ್ ಕೈಗೊಳ್ಳಬಹುದು ಇವರು ಅಂತ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರಾ, ಏನ್ ಕತೆ? ಎಸ್ ಕಾವ್ಯ, ನೀವು ನೋಡ್ತಾ ಇರ್ಬೋದು ಈ ಹಿಂದೆ ದೂರುಗಳನ್ನೆಲ್ಲ ಆಗಿರ್ಬೋದು. ಕಾವ್ಯ ಅವರು ಆದ್ರೆ ಈ ಹಿಂದೆ ಎಲ್ಲ ಬಂದಿರ್ಲಿಲ್ಲ, ಯಾವುದೇ ಇಂಡಸ್ಟ್ರಿಗಳಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಆದ್ರೆ ಈಗ ದೂರು ಯಾವ ರೀತಿಗೆ ಮುಟ್ಟಿದೆ ಅನ್ನುವಂಥದ್ದು ನೀವೇ ನೋಡ್ತಾ ಇರ್ಬೋದು, ಒಂದಷ್ಟು ಬಾರಿಯಲ್ಲಿ ನೀವು ನೋಡ್ಬೋದು. ಆದ್ರೆ ಏನಾಗಿದೆ ಅಂತ ಹೇಳಿ ಮನೆಯಲ್ಲಿರುವಂತ ಕೋಲಾಹಲಗಳು ಏನೇನ್ ನಡೆದಿದೆ ಅನ್ನುವಂಥದ್ದು ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಸಂಬಂಧಿಕರ ಮಧ್ಯೆನೆ ಒಂದಷ್ಟು ಕೋಲಾಹಲ ನಡೀತಾ ಇರುವಂತದ್ದು. 4 ಜನ ಅಣ್ಣ ತಮ್ಮಂದಿರು ಇರ್ತಾರೆ. ಎಲ್ಲೋ ಒಂದ್ ಕಡೆ ಅವ್ರು ಯಾವ ವಿಷಯಕ್ಕೆ ಜಗಳ ಆಗ್ತಾ ಇದೆ, ಕೋಲಾಹಲ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಆಸ್ತಿ ವಿಚಾರಕ್ಕಾಗಿರೋದು ಒಂದಷ್ಟು ವಿವಾದ ಜಗಳ ನಡೀತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಆದ್ರೆ FIR ಅಲ್ಲಿ ಬರ್ದಿರುವಂತದ್ದು ಭವ್ಯಗೌಡ ಅವರು ಕಾವ್ಯಗೌಡ ಅವರ ಏಳಿಗೆಯನ್ನ ಸಹಿಸ್ಕೊಳಕ್ ಆಗದೆ ಪ್ರೇಮ ಹಾಗೂ ನಂದೀಶ್ ಅವರು ಅವರನ್ನ ಹೊಡೆಯುವಂತಹ ಹಾಗೂ ಹಲ್ಲೆ ಮಾಡುವಂತಹ ಕೆಲಸಗಳು ಮಾಡಿದ್ದಾರೆ ಅನ್ನುವಂಥದ್ದು ಭವ್ಯಗೌಡ ಅವರು ಕೊಟ್ಟಿದ್ರೆ. ಇನ್ನೊಂದು ಕಡೆ ಪ್ರೇಮ ಅವರು ಕೂಡ FIR ಅನ್ನ ದಾಖಲಿಸಿರುವಂತಹದ್ದು ಕಾವ್ಯ ಹಾಗೂ ಕಾವ್ಯ ಅವರ ಅಕ್ಕ ಭವ್ಯಗೌಡರಿಗೂ ಹಾಗೂ ಸೋಮಶೇಖರ್ ಅವರ ಮೇಲೆ ವಿರುದ್ಧವನ್ನ FIR ಅಲ್ಲಿ ದಾಖಲು ಮಾಡಿರುವಂತದ್ದು. ನಮ್ಮ ಮೇಲೆ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ, ನಮ್ಮನ್ನ ಹಲ್ಲೆ ಮಾಡಿದ್ದಾರೆ, ನಾವು ಕೂಡ ಹಲ್ಲೆಗೆ ಒಳಗಾಗಿದ್ದೇವೆ, ಅವರು ಮಾತ್ರ ಹಲ್ಲೆಗೆ ಒಳಗಾಗಿಲ್ಲ, ನನ್ನ ತಾಳಿಚರವನ್ನ ಹರಿದು ಹಾಕಿದ್ದಾರೆ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಇದು ನಮ್ಮ ಮನೆ ಅಂತ ಹೇಳಿ ಯಾವಾಗ್ಲೂ ಕೂಡ ಪೀಡಿಸ್ತಾ ಇರ್ತಾರೆ, ಈ ಮನೆಯನ್ನ ಬಿಟ್ಟು ಹೋಗಿ ಅಂತ ಕೂಡ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅನ್ನುವಂಥದ್ದು ಕೂಡ ಅವರು FIR ಅಲ್ಲಿ ದಾಖಲು ಮಾಡಿರುವಂತದ್ದು. ಕಾವ್ಯ, ಹೇಳು, ಅವರು ದೂರಲ್ಲಿ ದಾಖಲೆ ಮಾಡ್ತಾ ಇರುವಂತದ್ದು ರೇಪ್ ಮಾಡ್ತೇನೆ ನಿನ್ನ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ, ನನಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ವಾಯ್ಸೇ ಕೇಳಿಸ್ತಾ ಇಲ್ಲ. ಎಸ್, ಅವರಿಗೆ ನನ್ನ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಕೇಳುತ್ತೇನೆ. ಅಂದರೆ ಯಾವ ಮಟ್ಟಿಗೆ ಒಬ್ಬ ಮನುಷ್ಯ ವರ್ತನೆ ಮಾಡಬಾರ್ದು ಆ ಮಟ್ಟಿಗೆ ವರ್ತನೆ ಮಾಡಿರುವಂಥದ್ದು. ಏನು ಅಂತಂದರೆ ರೇಪ್ ಮಾಡ್ತೇನೆ ನಿನ್ನನ್ನು. ಇದೇನಿದು? ಯಾವ ಸಭ್ಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ? ನಟಿ ಕಾವ್ಯ ಗೌಡಗೆ ಪತಿಯ ಸಂಬಂಧಿಕರ ಹಲ್ಲೆಯನ್ನು ಮಾಡ್ತಾರೆ. ಸಂಬಂಧಿಕರು ಮಧ್ಯ ಪ್ರವೇಶ ಮಾಡುವ ಅಗತ್ಯವೇ ಇಲ್ಲ. ಅಣ್ತಮ್ಮಂದಿಕ್ಳು ಏನೋ ಮಾಡ್ತಿದ್ದಾರೆ ಅಂತಂದ್ರೆ ಜಗಳ ಮಾಡ್ಕೊಂತಿದ್ದಾರೆ ಅಂತ ಸುಮ್ಮನೆ ಹಿಂದೆ ನಿಂತ್ಕೊಂಡು ನೋಡ್ಬೇಕು. ಬೇರೆಯವ್ರ ಸಂಸಾರದಲ್ಲಿ ಕಾವ್ಯ ಅವರ ಸಂಬಂಧಿಕರು ಕೂಡ ಹೋಗಂಗಿಲ್ಲ, ಪ್ರೇಮ ಅವರ ಸಂಬಂಧಿಕರು ಕೂಡ ಹೋಗೋ ಅವಶ್ಯಕತೆ ಇಲ್ಲ. ಮದುವೆ ಮಾಡಿ ಕೊಟ್ಟ ಮೇಲೆ ಅವ್ರು ನೋಡ್ಕೊಳ್ತಾರೆ. ಎಲ್ಲ ಆ ಕೇಪಬಿಲಿಟಿಯಲ್ಲೇ ತಾನೇ ಮದುವೆ ಮಾಡಿಕೊಡ್ತೀರಾ ನೀವು? ನಿಭಾಯಿಸ್ತಾರೆ ನನ್ನ ಮಗಳು ಅನ್ನುವಂತಹ ದೃಷ್ಟಿಯಿಂದ ಹೋಗಿ ಗಲಾಟೆ ಮಾಡಿ ಆತನಿಗೆ ಚುಚ್ಚಿ ಸೋಮಶೇಖರನಿಗೆ ಅವಶ್ಯಕತೆ ಇದೆಯಾ ಇದೆಲ್ಲ? ಕಾವ್ಯನಿಗೆ ಒಂದೊಳ್ಳೆ ಹೆಸರಿದೆ, ಕಾವ್ಯ ಗೌಡಗೆ ಒಂದೊಳ್ಳೆ ಹೆಸರಿದೆ. ಆ ಹೆಸರನ್ನ ಇವಾಗ ಕೆಡ್ಸ್ಕೊಂಡು ಕೂತ್ಕೊಂಡಿರೋ ಪರಿಸ್ಥಿತಿ. ಈಗ ಎಲ್ಲಿಂದ ಶುರುವಾಯಿತು ಅಂತಂದರೆ, ನಟಿ ಕಾವ್ಯ ಗೌಡ ಏನಿರ್ತಾರೆ ಅವರು ಮದುವೆ ಮಾಡ್ಕೊಂಡು ಒಂದು ಮನೆಗೆ ಹೋಗ್ತಾರೆ. ಬಿಸ್ನೆಸ್ ಮ್ಯಾನ್ ಸೋಮಶೇಖರ್ ಅಂತ ಹೇಳಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಎಲ್ಲವೂ ಕೂಡ. ಕಾವ್ಯನೂ ಕೂಡ ಒಂದು ಮನೆ ಸೊಸೆ ಹಾಕಿ ನಡ್ಕೊಳ್ತಾ ಇದ್ಲು. ಅದಾದ ನಂತರ ಅಣ್ಣ ತಮ್ಮದ ನಡುವೆ ಜಗಳಗಳು ಶುರುವಾಗುತ್ತೆ. ಒಂದೇ ಮನೆಯಲ್ಲಿ ಇರುವಂತಹ ಕಾರಣಕ್ಕಾಗಿ ಜಗಳ ಮಿತಿ ಮೀರುತ್ತೆ. ಜಗಳ ಮಿತಿ ಮೀರಿದಾಗಲೇ ನೀವುಗಳು ಬೇರೆ ಬೇರೆ ಆಗ್ಬಿಟ್ಟಿದ್ರೆ, ಬೇರೆ ಬೇರೆ ಮನೆ ಹೋಗ್ಬಿಟ್ಟಿದ್ರೆ ಈಗ ಚಾಕು ತಗೊಂಡು ಚುಚ್ಚೋ ಗಲಾಟೆ ಇರಲಿಲ್ಲ ಅಲ್ವಾ? ಚಾಕು ತಗೊಂಡು ಚುಚ್ಚೋ ಅವಶ್ಯಕತೆ ಇರ್ತಿತ್ತ? ಅವ್ರವ್ರ ಜೀವನ ಅವ್ರವ್ರು ಮಾಡ್ಕೊಳ್ತಿದ್ರು ಬೇರೆ ಬೇರೆ ಮನೆಯಲ್ಲಿ ಇದ್ರೆ. ಎರಡು ಜಡೆ ಒಂದೇ ಕಡೆಗೆ ಸೇರಕ್ಕಾಗಲ್ಲ ಅಂತ ಗಾದೆ ಮಾತಿದೆ. ಅದು ಸುಳ್ಳು ಮಾಡೋಣ ಅನ್ಕೊಂಡ್ರೆ ಇಲ್ಲ, ಹೆಣ್ಣು ಮಕ್ಕಳು ಇದೇ ಸತ್ಯ ಅಂತ ಹೇಳಕ್ ಬರ್ತಾರೆ. ನಟಿ ಕಾವ್ಯ ಗೌಡ ಹಾಗೂ ಆಕೆಯ ತಂಗಿಯೋ ಪ್ರೇಮ ಅಲ್ವಾ, ಮನೆಗೆ ಹೋಗಿರ್ತಾಳಲ್ವಾ ನಂದೀಶ್ ಅವರ ಪತ್ನಿ ಪ್ರೇಮ ಅಂತ ಹೇಳಿ ಆಕೆಯ ಹೆಸರು. ನೆಟ್ಟಿಗಿರ್ಬೇಕಾಗಿತ್ತು, ಇಲ್ಲ. ಈಗ ಬೀದಿ ರಂಪಾಟ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ಅಮ್ಮ ನೀನು ಧಾರವಾಹಿಯಲ್ಲಿ ತುಂಬ ಚೆನ್ನಾಗಿ ಹೆಸರು ಗಳಿಸಿದ್ದೀಯಾ, ಬೇಕಾ ಇವೆಲ್ಲ ಹೆಸರನ್ನ ಹಾಳು ಮಾಡ್ಕೊಳ್ಳೋದು? ನೀವೇನು ಸರಿ ಮಾಡ್ಕೊಳ್ಳಿ. ಇಲ್ಲ ಅಲ್ಲಿ ಬದುಕಕ್ಕಾಗಲ್ಲ ಒಂದೇ ಮನೇಲಿ ಅಂದರೆ ಬೇರೆ ಮನೆ ಮಾಡ್ಕೊಳ್ಳಿ. ಹೊರ್ತು ಚಾಕು ತಗೊಂಡು ಚುಚ್ಚೋದು
ರೇಪ್ ಮಾಡ್ತೀನಿ ಅಂತ ಅವ್ನು ಯಾರೋ ಹೆದರ್ಸೋದು ಇವೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ.